ವಿದ್ಯಾರ್ಥಿಗಳೇ, ನಾನು ಈಗ ಪೇಪರ್ ಬಾಲ್ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಮೊದಲ ಒಂದು ಹಾಳೆ ತೊಗೋಬೇಕು, ಅದನ್ನು ಚೌಕಾಕಾರದಲ್ಲಿ ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಈ ಥರ ಮೊದಲು ಏನು ಮಾಡಬೇಕು, ಮಡಚಬೇಕು. ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಮತ್ತು ಅದರ ಅಪೋಸಿಟಾಗಿ ಈ ಥರನಾಗಿ ಅದನ್ನು ನಾವು ಮಡಚಬೇಕು. ಮಡಚಿದ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಥರ ಆಗ್ತೈತಿ. ಈ ಥರ ಆದ ನಂತರ ನಾವು ಇವನ್ನ ಎರಡು ಕಡೆ ಈ ಥರ ಹಿಡ್ಕೊಂಡು ಈ ಥರ ನಾವು ಮಡಿಸ್ಬೇಕು. ಈ ಥರ ಮಡಿಸಿದಾಗ ಈ ಈ ಈ ಥರನಾಗಿ ಕಾಣಿಸ್ತದೆ. ಕಾಣಿಸಿದ ನಂತರ ನಾವು ಏನು ಮಾಡಬೇಕು, ಅದನ್ನು ನಂತರ ಏನು ಮಾಡಬೇಕು, ಈ ಥರನಾಗಿ ಅದನ್ನು ಸಮಾನವಾಗಿ ನಾವು ಏನು ಮಾಡಬೇಕು, ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಈ ಕಡೆಗೂ ಕೂಡ ನಾವು ಏನು ಮಾಡಬೇಕು, ಅದನ್ನು ಸಮನಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಈ ಥರನಾಗಿ ಆಗ್ತೈತಿ. ಈ ಥರನಾದ ನಂತರ ನಾವು ಏನು ಮಾಡಬೇಕು, ಇವನ್ನ ಎರಡು ಕೂಡಿಸಿದ ನಂತರ ಈ ಕಡೆ ಈ ಥರನಾಗ್ತೈತಿ. ಆಮೇಲೆ ಏನು ಮಾಡ್ಬೇಕು, ನಾವು ಇದನ್ನು ಮತ್ತು ಈ ಥರನಾಗಿ ಮೊದಲಿನ ಸ್ಥಿತಿಯಾಗಿ ಮೊದಲಿನ ಸ್ಥಿತಿಯಲ್ಲಿ ಬರಬೇಕು. ಬಂದಾಗ ನಾವು ಈ ಭಾಗವನ್ನು ಈ ಥರನಾಗಿ ಫೋಲ್ಡ್ ಮಾಡಬೇಕು. ಅದೇ ಥರನಾಗಿ ಈ ಕಡೆ ಈ ಭಾಗವನ್ನು ಈ ಥರನಾಗಿ ನಾವು ಫೋಲ್ಡ್ ಮಾಡಬೇಕು. ಮಾಡಿದ ನಂತರ ಏನು ಮಾಡಬೇಕು, ಈ ಒಂದು ಪಾಯಿಂಟ್ ಏನು ಬರ್ತೈತಿ ಅದನ್ನು ಈ ಕಡೆ ನಾವು ಈ ಥರನಾಗಿ ಮಾಡಬೇಕು. ಈ ಫೋಲ್ಡ್ ಒಳಗಡೆ ಹಾಕಬೇಕಾಗ್ತೈತಿ. ನಂತರ ಏನು ಮಾಡಬೇಕು, ನಾವು ಎಷ್ಟು ಇದನ್ನು ಅಚ್ಚುಕಟ್ಟಾಗಿ ನಾವು ಕರೆಕ್ಟಾಗಿ ಮಾಡ್ತೀವಿ ಅಷ್ಟು ಬಾಲ್ ಅಷ್ಟು ಚೆನ್ನಾಗಿ ಅದೇನಾಗ್ತೈತಿ, ರೆಡಿ ಆಗ್ತೈತಿ. ಆಮೇಲೆ ಈ ಫೋಲ್ಡನ್ನು ನಾವು ಈ ಹಾಳೆಯನ್ನು ಏನು ಮಾಡಬೇಕು, ಈ ಕಡೆ ಹಾಕಬೇಕಾಗ್ತೈತಿ. ವಿದ್ಯಾರ್ಥಿಗಳೇ, ನಂತರ ಏನು ಮಾಡಬೇಕು, ಈ ಥರ ಫೋಲ್ಡ್ ಮಾಡಿ ಆಮೇಲೆ ಈ ಬದಿಗೆ ನಾವು ಏನು ಮಾಡಬೇಕು, ಅದನ್ನು ಮತ್ತು ಅದೇ ಥರನಾಗಿ ನಾವು ಮಾಡಬೇಕು. ಈ ಥರ ಸಮನಾಗಿ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಬೇಕು. ಮಾಡಿದ ನಂತರ ಏನು ಮಾಡಬೇಕು, ಈ ತುದಿಯನ್ನು ನಾವೇನು ಮಾಡಬೇಕು, ಈ ಒಂದು ಒಳಗಡೆ ಫೋಲ್ಡ್ ಮಾಡಿ ಈ ಥರ ನಾವು ಅದನ್ನು ಒಳಗೆ ಸೇರಿಸಬೇಕು. ನಂತರ ಅದೇ ಥರನಾಗಿ ನಾವು ಏನು ಮಾಡಬೇಕು, ಈ ಬದಿಗೆ ಇರುವಂಥದ್ದನ್ನು ಕೂಡ ನಾವು ಮಾಡಬೇಕು. ನಂತರ ವಿದ್ಯಾರ್ಥಿಗಳು ಈ ಥರ ಆಗ್ತೈತಿ. ಆಮೇಲೆ ಇವನ್ನ ಎರಡು ಮಡಿಸಿ ನಂತರ ಇವನ್ನ ಎರಡು ಮಡಿಸಿ ಕಳಿಸಿಂದ ಈ ಥರ ಆಗ್ತೈತಿ. ಈ ಥರ ಆದ ನಂತರ ನಾವೇನು ಮಾಡಬೇಕು, ಇಲ್ಲೇ ಗಾಳಿ ಮುಖಾಂತರ ಓದಬೇಕು. ಈ ಥರ ನಾವು ಇಲ್ಲಿ ಊದಿದಾಗ ಈ ಥರನಾಗಿ ಬಾಲ್ ಆಗ್ತೈತಿ. ವಿದ್ಯಾರ್ಥಿಗಳೇ, ನೀವು ಕೂಡ ಅಭ್ಯಾಸ ಮಾಡಿ ಬೋರ್ ಆದಾಗ ಈ ಥರ ನಾವು ಚಟುವಟಿಕೆಗಳನ್ನು ಮಾಡಿ ಖುಷಿ ಪಡಬೇಕು. ನಿಮಗೆ ಬಾಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳುತ್ತಾ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.